ಸಭೆಯನ್ನು ನಡೆಸಿದ್ದೇವೆ. ಈಗಾಗಲೇ ಎಲ್ಲ ಹಾಲಿ ಇರ್ತಕ್ಕಂಥ ಹಳೆ ವಿಶ್ವವಿದ್ಯಾಲಯಗಳು ಮತ್ತು ಹೊಸದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ನಾನಾ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಮೂಲಭೂತವಾಗಿ ಹಳೆ ವಿಶ್ವವಿದ್ಯಾಲಯಗಳಲ್ಲಿ ಪಿಂಚಣಿ ಕೊಡ್ತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ಬಹಳ ಕಷ್ಟಕರವಾಗಿದೆ. ಇವೆಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಮತ್ತು ಹಿಂದಿನ ಸರ್ಕಾರ ಏನು ಹೊಸ 7 ವಿಶ್ವವಿದ್ಯಾಲಯಗಳನ್ನು 2 ಕೋಟಿ ಅನುದಾನ ಕೊಟ್ಟು ಸ್ಥಾಪನೆ ಮಾಡಬೇಕು ಅಂತೇಳಿ ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಏನೇನು ಪರಿಸ್ಥಿತಿಗಳಿದ್ದಾವೆ, ವಾಹನ ಖರೀದಿ ಮಾಡೋಂಗಿಲ್ಲ, ಜಮೀನು ಖರೀದಿ ಮಾಡೋಂಗಿಲ್ಲ, ಹೆಚ್ಚು ಬೋಧಕರನ್ನು ತೆಗೆದುಕೊಳ್ಳೋಂಗಿಲ್ಲ, ಯಾರು ಬೇರೆ ಮೂಲ ವಿಶ್ವವಿದ್ಯಾಲಯದಿಂದ ಅಲ್ಲಿಗೆ ವರ್ಗಾವಣೆ ಆಗ್ತಾರೆ ಅಥವಾ ಸೃಜನೆ ಆಗ್ತಾರೆ ಅದನ್ನು ಮಾತ್ರ ಉಪಯೋಗಿಸ್ಕೊಂಡು ಮಾಡಬೇಕು. ಡಿಜಿಟಲ್ ಲರ್ನಿಂಗ್ ಅಂತ ಹೇಳಿ ವಿನೂತನವಾದಂಥ ಹೊಸ ಶೈಲಿಯ ವಿಶ್ವವಿದ್ಯಾಲಯಗಳು ಅಂತ ಹೇಳಿ ಇವತ್ತು ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಅಲ್ಲಿರ್ತಕ್ಕಂಥ ಕುಲಪತಿಗಳು ಬಂದು ನಮಗೆ ವಾಹನ ಖರೀದಿ ಮಾಡಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತೆಲ್ಲ ಈ ರೀತಿ ಸಮಸ್ಯೆಗಳಿದ್ದಾವೆ. ಇದನ್ನು ಮುಖ್ಯಮಂತ್ರಿಗಳು ಮನಗಂಡು ಈಗ ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಉಪಸಮಿತಿ ಮಾಡಿದ್ದಾರೆ. ಉಪಸಮಿತಿಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ. ಇನ್ನು ಅಂತಿಮ ವರದಿಯನ್ನು ಸಂಪುಟದ ಮುಂದೆ ತಂದಿಲ್ಲ. ಸಂಪುಟದಲ್ಲಿ ನಿರ್ದಿಷ್ಟವಾಗಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಕೇವಲ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಒಂದು ವರದಿಗಳ ಅನ್ವಯ ಕೆಲವು ಕಡೆ ಹೋರಾಟಗಳು ಮಗದೊಂದು ಮಾಡ್ತಾ ಇದ್ದಾರೆ. ಅಲ್ಲ ಈಗ ಯಾಕಂದ್ರೆ ಸದಸ್ಯರು ಪಾಪ ಅವರು ಬಹಳಷ್ಟು ಉದ್ದ ಇಲ್ಲ, ನಾನು ಸ್ವಲ್ಪ ಆದ್ರೂ ಹೇಳ್ಬೇಕಾಗತ್ತೆ. ಅದರಿಂದ ಈಗ ಇಲ್ಲ ಹೇಳ್ತೀನಿ, ಇನ್ನ ಸರ್ಕಾರ ಯಾವುದೇ ಸ್ಪಷ್ಟವಾದಂತ ತೀರ್ಮಾನ ಆಗಿಲ್ಲ. ಅದರಿಂದ ಸದಸ್ಯರು ಈಗ ಸದ್ಯಕ್ಕೆ ಆತಂಕ ಪಡುವಂತ ಇಲ್ಲ ಅಂತ ಹೇಳಿ ಬಯಸ್ತೇನೆ. ಮನೆಯ ಸಭಾಧ್ಯಕ್ಷರೇ, ಸರ್ಕಾರದಲ್ಲಿ ಸನ್ಮಾನ್ಯ ಸಚಿವರೇ, ಅವ್ರ ಇಂಟರ್ವ್ಯೂ ಅವ್ರಿಗೇನು ಮರುಗಿರು ಬಂದ್ಬಿಟ್ಟಿದೆಯನ್ನು ಇಂಟರ್ವ್ಯೂ ಮೇಲೆ ಬಹಳ ಸ್ಪಷ್ಟವಾಗಿ ನಾವು ಯೂನಿವರ್ಸಿಟಿಗಳನ್ನ ಮುಂಚಿತೀವಿ ಅಂತಾನೆ ಬಹಳ ಸ್ಪಷ್ಟವಾಗಿ ಇಂಟರ್ವ್ಯೂನಲ್ಲಿ ತಿಳಿಸಿದ್ದಾರೆ. ಇವತ್ತು ನಾವು ಕೇಳ್ತಿರೋದು, ಇವರು ಅಧಿಕಾರಕ್ಕೆ ಬಂದಂತ ಸಮಯದಿಂದಲೂ ಈ ಯೂನಿವರ್ಸಿಟಿಗಳಿಗೂ 9 ಅಥವಾ 10 ಯೂನಿವರ್ಸಿಟಿಗಳಿಗೆ ನಮ್ಮ ಕಾಲದಲ್ಲಿ ಸರ್ಕಾರದ 13 ಯೂನಿವರ್ಸಿಟಿಗಳು ಮಾಡಿದ್ದೀವಿ. 13ರಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ $1 ಹಣ ಹೊಸ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದಾರ? ಆ ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ವಂತ ಶಕ್ತಿಯಿಂದ ಇವತ್ತು ನಿರ್ವಹಣೆಯನ್ನು ಮಾಡಿಕೊಂಡು ಕಾಲಕ್ಕೂ ರಿಸಲ್ಟ್ ಅನ್ನು ಕೊಟ್ಟು ಸಂಯೋಜನೆಯನ್ನು ಕೊಟ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇವರಿಂದ ಹಣ ಏನು ಕೇಳಿಲ್ಲ, ಇವರು ಹಣ ಇಲ್ಲ, ಇವರೇನು ಹಣ ಕೊಟ್ಟಿದ್ದಾರೆ. ಇವತ್ತು ನೋಡ್ರೆ ಇವರು ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಿರೋದು ಆ ಯೂನಿವರ್ಸಿಟಿಗಳು ಆ ಜಿಲ್ಲೆಗೆ ಅವಶ್ಯಕತೆ ಇದೆ, ಅದನ್ನ ನಮ್ಮ ಸನ್ಮಾನ್ಯ ಸದಸ್ಯ ಹೇಳ್ತಿರೋದು. ಹಾಗಾಗಿ ಅಲ್ಲಿರುವಂತ GR 10% ಇದೆ, 15% ಇದೆ. ಹಾಗಾಗಿ ಅದರ ಅವಶ್ಯಕತೆ ಇದೆ, ಬಹಳ ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ. ಇವರಂತೂ ನಿರ್ವಹಣೆ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ. ಈಗ ಹಳೆ ಯೂನಿವರ್ಸಿಟಿಗಳು ಅದನ್ನ ರಿವ್ಯೂ ಮಾಡೋದಾರೆ. ರಿವ್ಯೂ ಕಮಿಷನ್ ಯಾರು ಮಾಡ್ಬೇಕು ಗೊತ್ತಾ? ಗವರ್ನರ್ ಮಾಡಬೇಕಾಗಿರೋದು, ನೀವಲ್ಲ. ಹಳೆ ಯೂನಿವರ್ಸಿಟಿಗಳನ್ನ ಪರ್ಫಾರ್ಮೆನ್ಸ್ ರಿವ್ಯೂ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿ ವಿಶ್ವವಿದ್ಯಾಲಯಗಳ ನಿಮ್ಮ ಹಣ ಮಾಡಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ಅವಶ್ಯಕತೆಯನ್ನ ಶಿಕ್ಷಣ ನಮ್ಮ ಹಕ್ಕು, ಶಿಕ್ಷಣ ವಿರೋಧಿಗಳಾಗಿದ್ದೀರಾ, ಶಿಕ್ಷಣ ವಿರೋಧಿಗಳಾಗಿದ್ದೀರಾ. ಮಾತಾಡಿ, ಕೊಟ್ರ ನೀವು ನಾವು ಮುಗಿತಲ್ಲ ಸರ್ಕಾರ ಈ ನಿಮ್ಮ ಭವಿಷ್ಯದ ಪ್ರಶ್ನೆ
ನಿಮ್ ಭವಿಷ್ಯದ ಪ್ರಶ್ನೆ ಅಲ್ಲ, ಆ ವಿದ್ಯಾರ್ಥಿಗಳು ಆ ಜಿಲ್ಲೆ ಭವಿಷ್ಯ. ನಿಮ್ಮ ಪ್ರತಿಜ್ಞೆ ಇದು. ಪ್ರತಿಜ್ಞೆ ತಗೊಂಡಿಲ್ಲಿ ಸುಮ್ಮನೆ ಮನೆ ಬಂದಂತೆ ಮಾಡಕ್ಕಲ್ಲ. ತಿನ್ಕೊಂಡಿದ್ದೀರಾ? ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ. ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟು ಮುಗಿತೀಗ. ಅಧ್ಯಕ್ಷರೇ ಮಧು ಬಂಗಾರಪ್ಪನವರು. ಮಾನ್ಯ ಅಧ್ಯಕ್ಷರೇ, 44 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹೆಚ್ಚಿನ ವಿಷಯಗಳನ್ನು ಸಂಬಳ ಕೊಟ್ಟಿದ್ರ ನೀವು? ಆಯ್ತು, ಯಾಕೆ ಮಾತಾಡ್ತೀರಿ? ಏನು ಸುಮ್ಮನೆ ಮಾತಾಡ್ತದ ಅಥವಾ ಇಲ್ಲಿ ಸೃಷ್ಟಿ ಮಾಡುವ? ಆಯ್ತು, ಅಶ್ವಥ್ ಅವರೇ ಕೂತ್ಕೊಳ್ಳಿ. ಚರ್ಚೆ ಮಾಡಿ. ಅಶ್ವಥ್ ಅವರು ಕೂತ್ಕೊಳ್ಳಿ. ನೆನಪಿಸ್ಕೊಳ್ಳಿ. ಶ್ರೀನಿವಾಸ ಅಯ್ಯೋ ನುಡಿ ಮುತ್ತು ಕೂತ್ಕೊಳ್ಳಿ. ಚರ್ಚೆ ಮಾಡೋಣ. ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಇದು. ಅಲ್ಲ, ಸಚಿವರು ಸಮರ್ಥರಿದ್ದಾರೆ. ನಿಮಿಷ ಕೂತ್ಕೊಳ್ಳಿ. ಯಾಕೆಲ್ಲ ಚರ್ಚೆ ಮಾಡ್ತಿದ್ದಾರೆ? ಅಶ್ವಥ್ ಕೂತ್ಕೊಳ್ಳಿ, ನಿಲ್ಬೇಡಿ. ನೀವು ನಿಂತ ಚರ್ಚೆ ಬಂತಲ್ಲ, ನೀವು ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ ಒಮ್ಮೆ. ಆಯ್ತು, ಕೂತ್ಕೊಳ್ಳಿ. ಸಿದ್ದು ಸೌದಿ ಅವರೀಗ ಉತ್ತರ ಕೊಟ್ಟಿದ್ದಾರೆ. ಯಾರು ಕೂಡ ಆತಂಕ ಪಡೆದ ವಿಚಾರ ಬೇಡ. ಶಾಸಕ ಆತಂಕ ಪಡಬೇಡಿ ಎಂದು ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಹೇಳಿದ್ದಾರೆ, ಒಂದು ಅವಕಾಶ ಹೇಳಿದ್ದಾರೆ. ಯಾವುದೇ ಆತಂಕ ಪಡಬೇಡಿ. ನೀವು ಕೇಳಿಲ್ಲ, ತಾಲೂಕು ನೀವು ಕೂತ್ಕೊಳ್ಳಿ. ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷ, ಮಾತಾಡ್ತಿದ್ದ ಕೂತ್ಕೊಳ್ಳಿ. ಆಯ್ತು, ನಾಳೆಗೆ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ. ಮಾತಾಡಿ, ಬಜೆಟ್ ಅಲ್ಲಿ ಮಾತಾಡಿ. ಆಯ್ತು, ಬಜೆಟ್ ಮಾತಾಡುವಾಗ ಮಾತಾಡಿ. ಸಭಾಧ್ಯಕ್ಷರ, ಈಗ ಬಿಜೆಪಿಯವರು ಯೂನಿವರ್ಸಿಟಿಗಳು ಬೇಕಾಬಿಟ್ಟಿ ಕೊಟ್ಬಿಟ್ಟು ನನ್ನ ಕಾನ್ಫರೆನ್ಸ್ ಅಲ್ಲಿ ಬಹಳ ಗಲಾಟೆ ನಡೀತಾ. ಸಭಾಧ್ಯಕ್ಷರ, ಇಲ್ಲಿ ಊರೂರಿಗೆ ಒಂದು ಯೂನಿವರ್ಸಿಟಿ ಮಾಡ್ಬಿಟ್ಟವ್ರೆ. ದಯವಿಟ್ಟು ಹೆಬ್ಬಾಳ ಕ್ಷೇತ್ರಕ್ಕೆ ಒಂದು ಯೂನಿವರ್ಸಿಟಿ ಕೊಡ್ರು ಅಂತ ಬಹಳ ಬೇಡಿಕೆ ಇದೆ. ಏನಾದ್ರೂ ರೂಲ್ಸ್ ಮಾಡಿದ್ರೆ ಎಲ್ಲ ಯೂನಿವರ್ಸಿಟಿ ನಿಜವಾಗ್ಲೂ ಜನತೆ ಗೌರವ ಅದನ್ನ ಎತ್ತಿಡಿಬೇಕು. ಆಯ್ತು, ಈಗ ಎಲ್ಲ ಕಾನ್ಸ್ಟೆನ್ಸಿಗೆ ಒಂದೊಂದು ಕೊಟ್ಬಿಡ್ರಿ. ಅಲ್ಲ, ಈಗ ಯಲಹಂಕಕ್ಕೊಂದು ಕೇಳ್ತಾವ್ರೆ, ಯಲಹಂಕಕ್ಕೊಂದು ಕೇಳ್ತಾವ್ರೆ. ಕೊಡ್ತಾರಪ್ಪ. ಆಯ್ತು, ಮಾತಾಡಿ. ಅವರು ಹೇಳಂಗಿದ್ರೆ ಮುಚ್ಚ್ರಿ, ಇಲ್ಲಾಂದ್ರೆ ಎಲ್ಲ ಮಾತಾಡಿ ಕೊಡ್ರಿ. ಅವ್ರ ಕೈಲಿ ಹೇಳ್ತೀರಿ ಅಟ್ಲೀಸ್ಟ್. ಆಯ್ತು, ಈಗ ದಯವಿಟ್ಟು ನೋಡಿ ಬಾಲ ನೋಡಿ. ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ವಿಷಯ. ಒಂದ್ ಸೆಕೆಂಡ್, ಬಹಳ ಇಂಪಾರ್ಟೆಂಟ್ ಚರ್ಚೆ ಇರಬಹುದು. ಅವ್ರಿಗೆ ಉತ್ತರ ಕೊಡ್ತಾರೆ. ಮತ್ತೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬೇಡಿ. ನಿಮ್ಗೆ ಬಜೆಟ್ ನಲ್ಲಿ ಮತ್ತೆ ಒಂದೊಂದು ರಾಜ್ಯ ಮಾತಾಡಿ ಬೇಕಾದ ಅವಕಾಶ ಇದೆ, ಅದ್ರಲ್ಲಿ ಮಾತಾಡ್ಲಿ ಅವರು. ಯಾಕಂದ್ರೆ ನೆಕ್ಸ್ಟ್ ಸಭಾಧ್ಯಕ್ಷರೇ, ಹಿಂದೆ ಮಾನ್ಯ ಏನೋ ಸಚಿವರಾಗಿದ್ದಂಥವ್ರು ನಮ್ಮ ಇಲಾಖೆಯಲ್ಲಿ ಷರತ್ತುಗಳನ್ನು ಹಾಕಿದ್ದಾರೆ. ಸ್ವಲ್ಪ ಸದಸ್ಯರ ಗಮನಕ್ಕೆ ಇರಬೇಕು.